ಅಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ರಾತ್ರೋರಾತ್ರಿ ಗುಡ್ಡ ಕುಸಿತವಾಗಿತ್ತು. ಇದರ ಪರಿಣಾಮ ಒಂದೇ ಕುಟುಂಬದ 3 ಜೀವಂತ ಸಮಾಧಿಯಾಗಿದ್ದರು. ಅವಶೇಷಗಳ ಅಡಿಯಲ್ಲಿ ಸಿಲುಕಿಕೊಂಡಿದ್ದು. ಮಣ್ಣಿನಡಿ ಸಿಲುಕಿದಂತಹ 3 ಮೃತದೇಹವನ್ನು ಕೊನೆಗೂ ಕೂಡ ಪತ್ತೆ ಮಾಡಲಾಗಿದೆ. ಸತತ ಕಾರ್ಯಾಚರಣೆಯ ಬಳಿಕ ಮೃತದೇಹವನ್ನು ಹೊರಕ್ಕೆ ತೆಗೆಯುವಂತಹ ಕಾರ್ಯಾಚರಣೆ ಸಕ್ಸಸ್ ಆಗಿದೆ. ಮಲ್ಲಿಕಾರ್ಜುನ್, ನಾಗವೇಣಿ, ಸಂತೋಷ್ ಮೃತ ದುರ್ದೈವಿಗಳು ಅಂತ ಗುರುತಿಸಲಾಗಿದೆ. ಮಲಗಿದ್ದ ಸಂದರ್ಭದಲ್ಲಿ ಗುಡ್ಡ ಜರಿದು ಬಂದಿತ್ತು, ಇಡೀ ಮನೆಯನ್ನೇ ಆವರಿಸಿಕೊಂಡಿತ್ತು. ಅವಶೇಷಗಳ ಅಡಿ ಸಿಲುಕಿದಂತಹ ಮೃತದೇಹವನ್ನು ಹೊರತೆಗೆಯುವುದಕ್ಕೆ 7-8 ಗಂಟೆಗಳ ಕಾಲ ನಿರಂತರ ಕಾರ್ಯಾಚರಣೆಯನ್ನು ನಡೆಸಲಾಗಿತ್ತು. ಸತತ ಮಳೆ, ಕೆಸರು ಮಿಶ್ರಿತ ಮಣ್ಣು ಕಾರ್ಯಾಚರಣೆಗೆ ಅಡ್ಡಿ ಮಾಡ್ತಾ ಇತ್ತು. ಇದರ ನಡುವೆಯೂ ಕೂಡ ಮೃತದೇಹಗಳನ್ನು ಹುಡುಕಿ ಹೊರತೆಗೆಯುವಂತಹ ಕಾರ್ಯಾಚರಣೆ ಸಕ್ಸಸ್ ಆಗಿದೆ. 4:15ಕ್ಕೆ ಕಾಲ್ ಬಂದಿದೆ. ಕಾಲ್ ಬಂದ ತಕ್ಷಣ ನಮ್ಮ ತೀರ್ಥಹಳ್ಳಿ ಠಾಣೆಯ ಅಧಿಕಾರಿ ಮತ್ತು ಸಿಬ್ಬಂದಿ ಕೂಡಲೇ ಬಂದು ಸ್ಥಳ ಪರಿಶೀಲನೆ ಮಾಡಿ ಕಾರ್ಯಾಚರಣೆ ನಡೆಸಿದ್ದಾರೆ. ಆವಾಗ ಒಬ್ಬ ಆಚೆ ಕಡೆ ಕಾಲು ಮತ್ತು ಬಾಡಿ ಟ್ಯಾಪ್ ಆಗಿರುವಂಥ ವ್ಯಕ್ತಿ ಇದ್ದರು. ಇಮಿಡಿಯೇಟ್ಗೆ ಅವ್ರು ರೆಸ್ಕ್ಯೂ ಮಾಡೋ ಕೆಲಸಕ್ಕೆ ಫಸ್ಟ್ ಕಾರ್ಯಾಚರಣೆಗೆ ಪ್ರಾರಂಭ ಮಾಡಿದ್ರು. ಅದನ್ನೇ ವಿಷಯನ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ನನಗೆ ಮತ್ತು ಪ್ರಾದೇಶಿಕ ಅಗ್ನಿಶಾಮಕ ಅಧಿಕಾರಿ ಶಿವಮೊಗ್ಗದವ್ರಿಗೆ ಮಾಹಿತಿ ಕೊಡಿದ ತಕ್ಷಣಕ್ಕೆ ಹೊಸದಾಗ ಮತ್ತು ಶಿವಮೊಗ್ಗ ಮತ್ತು ತೀರ್ಥಹಳ್ಳಿಯವರು ಕಾರ್ಯಾಚರಣೆ ಮಾಡಲಿಕ್ಕೆ ಎಲ್ಲ ಗಾಡಿಗಳನ್ನ ಟರ್ನ್ ಔಟ್ ಮಾಡಿದ್ವಿ. ಇಲ್ಲಿ ಬಂದು ನೋಡಿದ್ಮೇಲೆ ಸಾಕಷ್ಟು ಮಣ್ಣು ಮತ್ತು ರಿಟೈನಿಂಗ್ ವಾಲ್ ಕುಸ್ತಿರೋದ್ರಿಂದ ಬಾಡಿನ ಬೇಗ ರಿಕವರಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆಚೆ ಇದ್ದಂಥ ವ್ಯಕ್ತಿನ ಮೊದಲು ಕಾಪಾಡಬೇಕಾದ್ರೆ ನಮ್ಮ ಫಸ್ಟ್ ಕರ್ತವ್ಯವಾಗಿತ್ತು. ಇಮಿಡಿಯೇಟಾಗಿ ನಮ್ಮ ಸಿಬ್ಬಂದಿಯವರೆಲ್ಲ ಆರೆಕೋಲು ಪಿಕಾಸಿ ಇವನ್ನೆಲ್ಲ ಬಳಸಿ ಅವ್ರನ್ನ ಸುರಕ್ಷಿತವಾಗಿ ಆಚೆ ತೆಗೆದು ಅವ್ರನ್ನ ಆಂಬುಲೆನ್ಸ್ ಮುಖಾಂತರ ಆಸ್ಪತ್ರೆಗೆ ಕಳಿಸಿದ್ರು. ತದನಂತರ ನಮಗೆ ಒಳಗಡೆ ಇರೋ ಬಾಡಿಗಳನ್ನ ರೆಸ್ಕ್ಯೂ ಮಾಡಲಿಕ್ಕೆ ಬಾಡೀಸ್ ರಿಕವರಿ ಮಾಡಲಿಕ್ಕೆ ಭಾಳ ಕಷ್ಟ ಆಯಿತು. ಯಾಕೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಅರ್ಧ ಅಡಿ ಅಷ್ಟೇ ಗ್ಯಾಪ್. ಯಾಕೆಂದರೆ ರಿಟೈನಿಂಗ್ ವಾಲ್ ಪೂರ್ತಿ ಕಂಪ್ಲೀಟಾಗಿ ನೆಲ ಮೇಲೆ ಬಿದ್ದಿರೋದ್ರಿಂದ ಟೆಂಪರರಿ ಶೆಡ್ಸ್ ಆಗಿರೋದ್ರಿಂದ ಕಂಪ್ಲೀಟಾಗಿ ನೆಲ ಸಮ ಆಗಿದ್ವು. ಅದನ್ನು ಏನೇ ಮಾಡಿದ್ರು ಅದು ರಿಟೈನಿಂಗ್ ವಾಲ್ಗೆ ತೆಗೆಯೋದಕ್ಕೆ ಸಾಧ್ಯ ಆಗಿ, ಯಾಕೆಂದರೆ ಇತ್ಯಾಚೆ JCBಗಳು ಬರಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇನ್ನು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ಗುಡ್ಡ ಕುಸಿತವಾಗಿ ಒಂದೇ ಕುಟುಂಬದ 3 ಸಾವನ್ನಪ್ಪಿದ್ರಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಕಾರಟಗಿ ತಾಲೂಕಿನ ಕಕ್ಕರಗೋಳ ಗ್ರಾಮದ ಕಾರ್ಮಿಕರು ಇವರು. ಪಾಪ ಮಗ, ಸೊಸೆ, ಮೊಮ್ಮಗನನ್ನ ಕಳೆದುಕೊಂಡು ಕಣ್ಣೀರಿಡ್ತಾ ಇದ್ದಾರೆ. ಕೂಲಿ ಮಾಡಿ ಜೀವನ ನಡೆಸೋದಕ್ಕೆ ಹೋಗಿದ್ದಂತಹ ಕುಟುಂಬ ಇದು. ತೀರ್ಥಹಳ್ಳಿಗೆ ಮನೆ ಎದುರು ಕೂತು ಕಣ್ಣೀರಿಡ್ತಾ ಇದ್ದಾರೆ ತಂದೆ ಲಕ್ಷ್ಮಣ್. ಹೊಟ್ಟೆಪಾಡಿಗಾಗಿ ತೀರ್ಥಹಳ್ಳಿಗೆ ಬಂದಿದ್ರು. ಈ ಬಾರಿ ಕೊಪ್ಪಳದಲ್ಲಿ ಮಳೆ ಕೈ ಕೊಟ್ಟಿದೆ, ಬರಾವರಿಸ್ಕೊಂಡಿದೆ ಅಂಥೇಳಿ ಜೀವನವನ್ನು ನಡೆಸೋದಕ್ಕಂಥೇಳಿ ಮಣ್ಣು ಹೊರ ಕೆಲಸಕ್ಕೆ ತೀರ್ಥಹಳ್ಳಿಗೆ ಬಂದಿದ್ರು. ಮಣ್ಣಿನಡಿ ಸಮಾಧಿಯಾಗಿದ್ದಾರೆ ಈಗ ಮಕ್ಕಳು, ಸೊಸೆ, ಮೊಮ್ಮಗ. ಹಾಗಾಗಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ.